ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಪನ್ನೀರ್ ಆಲೂ ಸ್ಟಫ್ಡ್ ಕ್ಯಾಪ್ಸಿಕಮ್ ರೋಸ್ಟ್. ತುಂಬಾ ಸಿಂಪಲ್ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ನಾನು ಫಸ್ಟ್ ಒಗ್ಗರಣೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಜೀರಿಗೆ, ಸ್ವಲ್ಪ ಗಾರ್ಲಿಕ್, ಜಿಂಜರ್ ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಹಾಗೆ ಇಲ್ಲಿ ಆನಿಯನ್ ಕೂಡ ಒಂದು ಸಣ್ಣ ಆನಿಯನ್ನ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಸಣ್ಣದಾಗಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ರೆಸಿಪೀಸ್ಗೆ ಪೊಟ್ಯಾಟೊನ ಬಾಯ್ಲ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸಣ್ಣ ಪೊಟ್ಯಾಟೊ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಕ್ರಶ್ಡ್ ಜೀರಿಗೆ ಹಾಗೂ ಕೊತ್ತಂಬರಿ, ಹೋಲ್ ಕೊತ್ತಂಬರಿಯನ್ನು ಕೂಡ ಹಾಕೋತಿದ್ದೀನಿ. ಸ್ವಲ್ಪ ಈ ಪನ್ನೀರ್ನ ಸ್ಕ್ರಂಬಲ್ ಪನ್ನೀರ್ ಕೂಡ ಹಾಕೋತಾ ಇದ್ದೀನಿ. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೊಟ್ಯಾಟೊ ನಾನಿಲ್ಲಿ ಸಣ್ಣ ಪೊಟ್ಯಾಟೊ ತೊಗೊಂಡು, ತುಂಬ ದೊಡ್ಡದೇನು ತೊಗೊಂಡಿಲ್ಲ. ಸೊ ಇಲ್ಲಿ ಒಂದು ಪೊಟ್ಯಾಟೊ ನಾನು ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬಾಯ್ಲ್ ಮಾಡಿ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ರೆಸಿಪಿ, ಟ್ರೈ ಮಾಡಿ. ಸೊ ಈಗ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಿಲ್ಲ. ಯಾಕಂದರೆ ಪೊಟ್ಯಾಟೊ ಆಲ್ರೆಡಿ ಬಾಯ್ಲ್ ಆಗಿದ್ದರಿಂದ ಸ್ವಲ್ಪ ಟೈಮ್ ಸಾಕು ಬಾಯ್ಲ್ ಆಗೋದಕ್ಕೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರೆಡಿಯಾಗಿದೆ ಇದು. ಈಗ ಕ್ಯಾಪ್ಸಿಕಮ್ನ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದರ ಮಧ್ಯಭಾಗ ಏನಿದೆ ಸೀಡ್ಸ್ ಅದನ್ನ ತೆಗೆದಿದ್ದೀನಿ ನಾನು. ಸೊ ಈಗ ಸ್ಟಫ್ ರೆಡಿಯಾಗಿದೆ. ಅದನ್ನ ನಾನು ಈ ರೀತಿ ಸ್ಟಫ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು, ನೀವು ಬೇಕಾದರೆ ಒಂದು ಕ್ಯಾಪ್ಸಿಕಮ್ನ ಅರ್ಧ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ಬಟ್ ಈ ರೀತಿಯೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತಿನ್ನೋಕ್ಕೆ ಈಸಿ ಆಗುತ್ತೆ. ಸೊ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ಹಾಗೆ ಖಾರ ಕೂಡ ನಾನು ಜಾಸ್ತಿ ಮಾಡ್ತಿಲ್ಲ, ಯಾಕಂದರೆ ಮಕ್ಕಳೆಲ್ಲ ತಿನ್ನುವಾಗ ಜಾಸ್ತಿ ಖಾರ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಮೈಲ್ಡಾಗಿ ಇದೆ ಖಾರ ಎಲ್ಲ. ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ಕೋತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಸೊ ಒಂದು ಪ್ಯಾನಿಗೆ ಈಗ ನಾನು ಎಣ್ಣೆ ಹಾಕಿ ಅದಕ್ಕಾದ ನಂತರ ಇದು ಕ್ಯಾಪ್ಸಿಕಮ್ ಏನು ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಈಗ ಪ್ಯಾನ್ ಮೇಲೆ ಹಾಕಬೇಕು. ಸೊ ಇಲ್ಲಿ ನೋಡ್ತಿದ್ದೀರಾ, ಇದೊಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಯ್ಲ್ ಆದರೆ ಸಾಕು. ಸೊ ಆಲ್ರೆಡಿ ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿರೋದ್ರಿಂದ ಕ್ಯಾಪ್ಸಿಕಮ್ ಆಫ್ ಬಾಯ್ಲ್ ಆದ್ರೂ ಚೆನ್ನಾಗಿರುತ್ತೆ. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಸಾಸ್ ಇಲ್ಲ ಮಯೋನೈಸ್ ಜೊತೆ. ಸೊ ಹಾಗೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಈಗ ನೋಡ್ತಿದ್ರೆ ನೀವು ಒಂದು ಸೈಡ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಇನ್ನೊಂದು ಸೈಡ್ ಟರ್ನ್ ಮಾಡುವಾಗ ನೋಡ್ಕೊಳ್ಳಿ, ಯಾಕೆಂದರೆ ಸ್ಟಫಿಂಗ್ ಬಾಯ್ಲ್ ಆದಾಗ ಸ್ವಲ್ಪ ಇದಾಗುತ್ತೆ. ಸೊ ಹಾಗಾಗಿ ಬಿಟ್ಬರ್ಬೋದು, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಟರ್ನ್ ಮಾಡ್ಕೊಳ್ಳಿ. ಇದೆರಡು ಕಡೆ ಚೆನ್ನಾಗಿ ಈಗ ಫ್ರೈ ಆಗಿದೆ. ಈಗ ನಾನು ಇದರ ಮೇಲೆ ಚೀಸ್ ಹಾಕ್ತಾಯಿದ್ದೀನಿ, ಮೊಜರೆಲ್ಲಾ ಚೀಸ್. ಇದು ಆಪ್ಷನಲ್, ಬಟ್ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿ ನೀವು, ಮಕ್ಕಳಿಗೂ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಟೈಮ್ಗೆ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಮನೇಲಿ ಸರ್ವ್ ಮಾಡಿದ್ರೆ ಇಷ್ಟ ಪಡ್ತಾರೆ ಅಲ್ವಾ. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ರೆಸಿಪಿ ರೆಡಿಯಾಗಿದೆ. ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದರ ಮೇಲೆ ಪುನಃ ಚೀಸ್ ಸ್ವಲ್ಪ ಹಾಕಿದ್ದೀನಿ. ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಟ್ರೀಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.